కాంగ్రెస్ ముఖ్యంలారా ఇంకెందుకు తెలిసిందే కనుమలో చెప్పాలా. ఇప్పుడు ముఖ్యరాజు గారు మన ఎమ్మెల్యే మీద లేకపోతే ఇది చేసి వాళ్ళతో డిస్క్వాలిఫై చేసినారు. వాళ్ళు చేయండి ఇది తప్పు. ಯಾವ ఎమ్మెల్యేను కరెక్ట్గా ఇచ్చిಲ್ಲ. పోయి వాళ్ళ ముందు వాళ్ళు విజయేంద్రని అశోక్ని అడమనండి కరెక్ట్గా ఇచ్చినారేమో. వాళ్ళిద్దరిని ఫస్ట్ రెస్పెక్ట్ చేసుకుంటుంది. ఇద్దరూ వచ్చేది తప్పే. ఇట్లా దాంట్లకంత చిన్న దీంట్లకంతా పోయి చేయడం ತಪ್ಪು. ಗೊತ್ತಿದ್ದ ವಿಷಯ ಈ ನಡುವೆ ಎಲ್ಲ ಬರ್ತಾ ಇದೆ. ಸುಬ್ಬಾರೆಡ್ಡಿಯನ್ನು ಅಸಿರುಗೊಳಿಸಿರುವುದು ಅವರು BJP ಮುಖಂಡರು ಒಂದು ಸೇಡಿನ ರಾಜಕೀಯ ಮಾಡ್ತಾ ಇದ್ದಾರೆ. ಅವರು ಜನರ ಮನದಲ್ಲಿಲ್ಲ. ಮನದಲ್ಲಿರುವವರು ನಮ್ಮ ಸುಬ್ಬಾರೆಡ್ಡಿ ಅವರು ಎಷ್ಟೋ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಅವ್ರಿಗೆ ರಾಜಕೀಯ ಬೇಕಾಗಿಲ್ಲ. ಅವ್ರು ಸರ್ವಿಸ್ ಮಾಡಬೇಕು ಅಂತ ಜನಗಳಿಗೆ ಇನ್ನೂ ಹೆಚ್ಚಾಗಿ ಸರ್ವಿಸ್ ಮಾಡಬೇಕು ಒಂದು ಪಾಲಿಟಿಕ್ಸ್ನಲ್ಲಿದ್ದರೆ ಅಂತ ಅವ್ರು ಬಂದಿದ್ದಾರೆ ಹೊರತು ಅವ್ರ ಪಾಲಿಟಿಕ್ಸೇನೆ ಇಲ್ಲ, ಬೇಕಾಗಿಲ್ಲ. ಇನ್ನೊಂದು ಇವರು ಜನಗಳ ರೈತರ ಜಮೀನುಗಳ ಕಬಳಿಕೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಬಿನಾಮಿ ಹೆಸರುಗಳಲ್ಲಿ ಅವರು ಆಸ್ತಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದು ಸತ್ಯಕ್ಕೆ ದೂರವಾಗಿದೆ. ಯಾಕಂದರೆ ಬೇಕಾದರೆ ನಾವು ಚರ್ಚೆಗೆ ಸಿದ್ಧವಾಗಿದ್ದೇವೆ. ಅವರು ಬರಲಿ, ಚರ್ಚೆಗೆ ಸಿದ್ಧವಾಗಿದ್ದೇವೆ. ಈ BJP ಮುಖಂಡರು ಇಂಥ ಸುಳ್ಳು ಮಾಹಿತಿಗಳನ್ನು ಕೊಟ್ಟು ಅವರು ಹೆಸರನ್ನು ಕೆಡಿಸೋದು ಚೆನ್ನಾಗಿರುವುದಿಲ್ಲ. ಮುಂದೆ ಕೋರ್ಟ್ಗೆ ಹೋಗಿದ್ದಾರೆ. ಕೋರ್ಟ್ನಲ್ಲಿ ಗ್ಯಾರಂಟಿಯಾಗಿ ಸ್ಟೇ ಆಗುತ್ತೆ, ಕಂಟಿನ್ಯೂ ಆಗ್ತಾರೆ. ನಮ್ಮ MLA ಆಗಿ ಕಂಟಿನ್ಯೂ ಆಗ್ತಾರೆ. ಒಂದು ವೇಳೆ ಏನಾದರೂ ಸಮಸ್ಯೆ ಆದರೂ ಅವರು ಜನ ಮನದಲ್ಲಿದ್ದಾರೆ. ಇವಾಗ ಮೂರು ಬಾರಿ ಅವರು ಶಾಸಕರಾಗಿದ್ದಾರೆ. 3 ಬಾರಿ ಶಾಸಕರ ಆದವರು ಯಾರೂ ಇಲ್ಲ ನಮ್ಮ ಬಾಗೇಪಲ್ಲಿ ತಾಲೂಕಿನಲ್ಲಿ. ಇವರು ಮಾತ್ರ ಇದ್ದಾರೆ. ಯಾಕಂದರೆ ಅವರು ಜನ ಮನದಲ್ಲಿದ್ದಾರೆ. ಎಲ್ಲರಿಗೂ ನನ್ನ ವಂದನೆಗಳನ್ನು ತಿಳಿಸ್ತಾ, ಇಂದಿನ ಸಂದರ್ಭ ಮನಸ್ಸಿಗೆ ನೋವು ಮತ್ತು ಬೇಸರ. ನಮ್ಮ ಪಕ್ಷ ರಾಜಕೀಯದಲ್ಲಿ ಇದು ಸರ್ವೇ ಸಾಮಾನ್ಯ, ಆದರೆ ನಮಗೆ ಹೊಸದು, ನಮ್ಮ ತಾಲೂಕು ಹೊಸದು. ಎಷ್ಟೇ ಪಕ್ಷಗಳು ಬಂದರೂ ದ್ವೇಷ ರಾಜಕಾರಣ ನಾವು ಎಂದೂ ಮಾಡಿಲ್ಲ. ಕೃಷ್ಣಾರೆಡ್ಡಿ ಚೌಟರೆಡ್ಡಿ ಕಾಲದಿಂದಲೂ ಕೂಡ ನೋಡ್ಕೊಂಡು ಬಂದಿದ್ದೀವಿ. ಈ ಕಡೆ ಅಪ್ಸಾಮ್ ರೆಡ್ಡಿ ಶ್ರೀರಾಮ್ ರೆಡ್ಡಿ ಅವ್ರ ಕಾಲದಿಂದನೂ ನೋಡಿದ್ದೀವಿ. ಈ ದ್ವೇಷ ರಾಜಕಾರಣ ಯಾರೂ ಮಾಡಿಲ್ಲ. ಇನ್ನೊಂದು ಅಪಪ್ರಚಾರ ನಮ್ಮ ಚಿಕ್ಕರೆಡ್ಡಿ ಅವರು ಹೇಳ್ತಾ ಇದ್ದಾರೆ, ಆಸ್ತಿ ಮಾಡಿದ್ದಾರೆ. ಅದು ನೂರಾರು ಕೋಟಿ ವ್ಯಾಪಾರ ಮಾಡಬೇಕಾದ್ರೆ ಅಲ್ಲೋ ಇಲ್ಲೋ ಕಂದಾಯ ಹೆಚ್ಚು ಕಡಿಮೆ ಆಗೋದು ಸಹಜ. ಸುಬ್ಬಾರೆಡ್ಡಿ ಒಬ್ಬರೇ ಅಂತಲ್ಲ, ಎಲ್ಲ ಉದ್ಯಮಿಗಳೇ, ರಾಜಕಾರಣದಲ್ಲಿ ಇರೋರೆಲ್ಲರೂ ಉದ್ಯಮಿಗಳೇ. ಕೆಲವು ಒಬ್ಬರಿಬ್ಬರನ್ನು ಬಿಟ್ಟರೆ ಎಲ್ಲರೂ ಉದ್ಯಮ ನಡೆಸ್ತಾ ಇರೋರು. ಯಾರೂ ಸಮಯಕ್ಕೆ ಸರಿಯಾಗಿ ಪಾವತಿ ಲೇಟಾಗಿ ಪಾವತಿಸ್ತಾರೆ. ನಮ್ಮ ಪರಾಜಿತ ಅಭ್ಯರ್ಥಿ ಮುನ್ರಾಜ್ ಅವರು ಬಹಳ ಆಪ್ತರವಾಗಿ ಶಾಸಕರಾಗಬೇಕು ಅಂತ ಆಸೆ ಪಟ್ಟಿದ್ದಾರೆ ಅಂತ ನನಗನ್ಸುತ್ತೆ. ಇದೇ ತಪ್ಪಾದರೆ ನಮ್ಮ ಶಾಸಕರು ಸಣ್ಣ ತಪ್ಪು ಮೊನ್ನೆ ಏರ್ಪೋರ್ಟಲ್ಲಿ ನಮ್ಮ ಶಾಸಕರು ಒಂದು ಮಾತು ಹೇಳಿದರು, ಈ ಥರ ದ್ವೇಷ ರಾಜಕಾರಣ ಮಾಡಿದ್ರೆ ಮುಂದೆ ರಾಜಕೀಯ ಮಾಡೋದು ಕಷ್ಟ. ಅವರಿಗೆ ಮನಸ್ಸಿಗೆ ಎಷ್ಟು ಬೇಸರ ಆಗಿದೆ ಅನ್ನೋದು ನನಗೆ ಬಹಳ ನೋವಾಯಿತು. ಚೆಕ್ ಮೂಲಕ ಲಂಚ ತಗೊಂಡವ್ರು ಇದ್ದಾರೆ, ಅದು ನಾವು ನೋಡಿದ್ದೀವಿ. ಅವ್ರ ಮುಖಂಡ್ರೆ ಪೋಕ್ಸೋ ಆ್ಯಕ್ಟಲ್ಲಿ ಒಂದು ಈಗಲೂ ಬೇಲ್ ಮೇಲೆ ಇರ್ತಕ್ಕಂಥ ನಾಯಕರನ್ನು ನಾನು ವಿರೋಧ ಪಕ್ಷದ ಮಿತ್ರರಲ್ಲಿ ಕೇಳ್ತೇನೆ. ನನಗಿನ್ನೂ ಒಂದು ನಗು ಬರ್ತದೆ, ಇವರಿಗೆ ಕಾನೂನು ಅರಿವಿಲ್ಲ ಅಂತ ಕಾಣಿಸುತ್ತೆ. ಅವರನ್ನೇನಾದರೂ ವಜಾ ಮಾಡಿದರೆ ಹೈಯೆಸ್ಟ್ ನಾವು ಮತ್ತೆ ಮತಗಳನ್ನು ತಗೊಂಡಿರೋದು ನನ್ನನ್ನು ಆಯ್ಕೆ ಮಾಡ್ತಾರೆ ಅಂತ ಒಂದು ಭ್ರಮೆಯಲ್ಲಿ ಅವರು ಹಾಕಿದ್ದಾರೆ. ಅದಕ್ಕೆ ಸುಪ್ರೀಂ ಕೋರ್ಟು ಸರಿಯಾದಂಥ ತಿರುಗೇಟನ್ನು ಕೊಟ್ಟಿದೆ. ಇದು ಅವರು ಅರ್ಥ ಮಾಡ್ಬೋದು. ಶಾಸಕರು ಅಸಿಂದರು ಶಾಸಕರು 13 ವರ್ಷ ನನಗೆ ಗೊತ್ತಿರುವಾಗ ಒಂದು 13 ವರ್ಷ ಸಮಾಜ ಸೇವೆ ಮಾಡಿದ್ದಾರೆ. 13 ವರ್ಷ 2 ತಿಂಗಳ ಶಾಸಕರಾಗಿ ಇದ್ದಾರೆ ಬಾಗೇಪಲ್ಲಿ. ಅವರು 13 ವರ್ಷ ಬಾಗೇಪಲ್ಲಿ ಹಿಸ್ಟ್ರಿಯಲ್ಲಿ 5 ವರ್ಷದ ಮೇಲೆ ಇನ್ನೊಬ್ಬ ಶಾಸಕರು ಗೆದ್ದಿಲ್ಲ.
ಬಾಗೇಪಲ್ಲಿ ಇದೆ ಇದು 13 ವರ್ಷ ಕಂಟಿನ್ಯೂ ಆಗಿ ಬಂದು ಜನಬೆಂಬಲ ಇದ್ದು ಜನರ ಆಶೀರ್ವಾದದಿಂದ ಗೆದ್ದಿರುವಂಥ ಶಾಸಕರಿಗೆ ನ್ಯಾಯಾಲಯದಲ್ಲಿ ಹಿನ್ನಡೆ ಆಗಿದೆ. ಆ ಹಿನ್ನಡೆಗೆ ನೀವು ಪ್ರೆಸ್ ಮೀಟ್ ಮಾಡ್ತೀರಾ, ಬನ್ನಿ ಎಲೆಕ್ಷನ್ ರೆಡಿಯಾಗಿ ಅಂತ. ಇಲ್ಲೇನು ಕೂತಿದ್ದೀರ? ನಮ್ಮೆಲ್ಲ ಇಲ್ಲಿ ನೆಲ್ಲಿರ್ತಕ್ಕಂಥ ಹಿರಿಯ ಕಾಂಗ್ರೆಸ್ ಮುಖಂಡರು ಎಲ್ಲರೂ ಒಗ್ಗಟ್ಟಾಗಿ ಅದು ಏನು ಕೆಲಸ ಮಾಡಬೇಕು, ನೀವು ಹೇಳಿದಷ್ಟು 2ರಷ್ಟು ಕೆಲಸ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ಆಯಿತು, ಏನೋ ಕೋರ್ಟಲ್ಲಿ ಆದೇಶ ಬಂದಿದೆ, ಅವ್ರಿಗೆ ಹಿನ್ನಡೆ ಆಗಿದೆ. ಇದಕ್ಕೆಲ್ಲ ಚುನಾವಣೆಗೆ ರೆಡಿ ಆಗಿದ್ರೆ ಯಾರು ಸುಮ್ಮನೆ ಕೂತಿದ್ದಾರೆ? ಇದೆಲ್ಲ ಮಾತಾಡ್ಬೋದಾ? ಅಲ್ಲ, ಹಿನ್ನಡೆ ಆಗಿದೆ, ಅದಕ್ಕೆ ಒಪ್ಕೊಳ್ಳೋಣ. ಸ್ವಲ್ಪ ಏನೋ ಹೆಚ್ಚು ಕಮ್ಮಿ ಇರುತ್ತೆ, ಏನೋ ಅಫೆನ್ಸ್ ಏನಾದರೂ ಇದೆಯಾ? ಏನಿಲ್ಲ ತಾನೆ, ಹಿನ್ನಡೆ ಆಗಿದೆ. ಅದಕ್ಕೇನು ಇಷ್ಟೊಂದು ದೊಡ್ಡದಾದಂಥ ನಮ್ಮ ಎಸ್ ಸುಬ್ಬಾರೆಡ್ಡಿ ಸರ್ ಅವ್ರಿಗೆ ಇದೊಂದು ದುಃಖತರದ ಒಂದು ಸನ್ನಿವೇಶ ಅವ್ರದ್ದು. ಇವಾಗ ಮತ್ತೆ ಸುಪ್ರೀಂ ಕೋರ್ಟ್ಗೆ ಅದನ್ನು ನ್ಯಾಯ ಸಿಗ್ಬೋದು ಅಂತ ನಮ್ಮ ಆಶಯ. ನೀವು ಮೊನ್ನೆ ವಾರ್ ಪೋಸ್ಟ್ ಹಾಕ್ತೀರಾ, ಜನರ ಪ್ರಾಣ ಉಳಿಸೋಕ್ಕೆ ನಾನು ಹೆಲ್ಮೆಟ್ ಕೊಡ್ತೀನಿ, ಇದು ಒಳ್ಳೆಯ ಉದ್ದೇಶನೇ. ತಾಲೂಕಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಜನ ಕೊಟ್ಟಿದ್ದೀರಾ? ಚೇಂಬರಲ್ಲಿ 1 ಪೀಸ್ ಕೊಟ್ಟಿದ್ದೀರಾ? ಇನ್ನು ಮಾಡೋ ಅನ್ಯಾಯ ಅಲ್ವಾ? ನೀವು ಏನಕ್ಕೆ ಪೋಸ್ಟರ್ ಹಾಕ್ತೀರಾ? ಗುಂಡರಾಜ್ ಅವ್ರಿಗೆ ಅದು ಏನು ಅನಿಸುತ್ತೋ ಏನೋ ಮಾಡಲಿ, ಅವರು ರಾಜಕಾರಣ ಮಾಡಲಿ. ಪ್ರಜಾಪ್ರಭುತ್ವ ಇದು, ಸಂವಿಧಾನಬದ್ಧವಾಗಿ ಎಲ್ರಿಗೂ ಹಕ್ಕಿದೆ ಮಾತಾಡೋಕ್ಕೆ. ಆದರೆ ಪೊಲಿಟಿಕಲ್ ಆಗಿ ಅವರು ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ಅವ್ರಿಗೆ ಜ್ಞಾನ ಇಲ್ಲ. ಯಾಕಂದರೆ ಜನರ ವಿಶ್ವಾಸ ಪ್ರೀತಿಯಿಂದ ಅವರು ಗೆಲ್ಲಿಸ್ಕೋಬೇಕಂತೆ. ಅಷ್ಟು ಬಿಟ್ಟರೆ ಬೇರೆ ಏನೂ ಮಾಡೋಕ್ಕಾಗಲ್ಲ ಅವ್ರ ಕೈಯಲ್ಲಿ. ಯಾಕಂದರೆ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ. ಸುಬ್ಬಾರೆಡ್ಡಿಯನ್ನು ಇವತ್ತು ಆಯಿತು, ಅವ್ರ ಕುಟುಂಬಕ್ಕೆ ನೀವು ಇವತ್ತು ಕೆಟ್ಟದ್ದು ಮಾಡಬೇಕಂತ ನೀನು ಮನಸ್ಸನ್ನು ಅಂದ್ಕೊಂಡಿದ್ದೀಯ. ಏನು ಕೆಟ್ಟದ್ದು ಮಾಡಿದ್ರು? ದೇವರು ಅವ್ರನ್ನ ಆಶೀರ್ವಾದ ಇದೆ. ಜನ ಎಲ್ಲರೂ ಕೂಡ ಜನರ ಪರವಾಗಿದ್ದಾರೆ. ಜನರ ಪರವಾಗಿ ಕೆಲಸ ಮಾಡತಕ್ಕಂಥ ವ್ಯಕ್ತಿ ಸುಬ್ಬಾರೆಡ್ಡಿ. ಆಪೋಸಿಟ್ ಅವರು ಕೂಡ ಬಂದರೂ ಕೂಡ ಸಹಾಯ ಮಾಡೋದಂಥ ಗುಣ ಅವರು, ದೊಡ್ಡ ಗುಣ. ಇವರೆಲ್ಲ ಮಾನವ ವಿರೋಧ ಪಕ್ಷದ ನಾಯಕರಾದ ಮುನ್ರಾಜ್ ಅವರು ಮಾಡಿದಾರ? ಯಾರೂ ಮಾಡಿಲ್ಲ. ಇವ್ರು ಮಾಡಿ ತೋರಿಸಲಿ ಒಂದು ಸಲ ಹೇಗಿದೆ ಹೆಂಗಿದೆ ಅಂತ. ಹೋಗಲಿ, ಮೊನ್ನೆ ಕೊಟ್ಟಿದ್ದಾರಲ್ಲ ಚುನಾವಣೆಯಲ್ಲಿ ಕೊಟ್ಟಿರೋ ರಿಟರ್ನ್ಸಲ್ಲಿ ಇವ್ರು ಕೊಟ್ಟಿರೋ ಅಪ್ಡೇಟಲ್ಲಿ ಇವ್ರದ್ದೆಲ್ಲ ತೋರಿಸಿದಾರ. ಅದನ್ನು ನಾವು ತೆಗೆದ್ರೆ ಗೊತ್ತಾಗುತ್ತೆ ಇವ್ರ ಭವಿಷ್ಯ ಏನು ಅಂತ. ಭವಿಷ್ಯ ಇಂಥದ್ದನ್ನೆಲ್ಲ ಮಾಡಬಾರ್ದು. ಮಾಡಿರೋದು ಮಾತು ತಪ್ಪು. ನ್ಯಾಯಾಲಯ ಇದನ್ನು ತಿರಸ್ಕರಿಸಿದೆ. ಆದರೆ ಮುಂದಿನ ನ್ಯಾಯಾಲಯ, ಘನ ನ್ಯಾಯಾಲಯ ನಮಗೂ ಇದೆ. ಆ ನ್ಯಾಯಾಲಯದ ಜೀರಿಸಿಲ್ರಾಗ್ತೀವಿ, ಗೆದ್ದು ಬರ್ತೀವಿ, ಮತ್ತೆ ಶಾಸಕರಾಗಿ ಕಂಟಿನ್ಯೂ ಮಾಡ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಇಷ್ಟೇ ಮುನ್ರಾಜ್ನವರು, ನೀವು ಏನೇನು ದಾಖಲೆ ಸಮೇತ ನಾಳೆ ದಿವಸ ತುಂಬ ಎಚ್ಚರಿಕೆಯಿಂದ ಇರಿ. ನಾವು ಇಷ್ಟು ಮರ್ಯಾದೆ ಕೊಡೋದ್ರೆ ಮಾತಾಡ್ತಾ ಇದ್ದೀವಿ ಅಂದರೆ ನಮ್ಮ ಶಾಸಕರು ನಮಗೆ ಕಲಿಸಿರೋ ವಿಧಾನ ಅದು. ನಾಳೆ ನೀವು ಇನ್ನೊಂದು ದಿವಸ ಏನಾದರೂ ನೀವು ಬಾಯಿ ಬಿಟ್ಟು ಸುಳ್ಳು ಹೇಳಿ ಅಷ್ಟು ಹಗರಣ ಇಷ್ಟು ಜಮೀನು ಇಲ್ಲಿ ಕಬಿಡಿಸ್ತಾರೆ ಅಂದರೆ ದಾಖಲೆ ಇಟ್ಕೊಂಡೇ ಮಾತಾಡಬೇಕು. ದಾಖಲೆ ಇಲ್ವಾ? ನೀವು ಯಾವತ್ತಾದರೂ ದಾಖಲೆ ಇಟ್ಕೊಂಡು ಎಲ್ಲಿಗಾದರೂ ಬರೀ ನಾವು ಚರ್ಚೆಗೆ ರೆಡಿ ಆಗಿದ್ದೀವಿ. ನಾಳೆ ಬರ್ತೀರಾ, ನಾಳೆ ಬರ್ತೀರಾ, ಯಾವಾಗ ಬರ್ತೀರಾ ಹೇಳಿ, ಬನ್ನಿ. ಇಂಥ ಜಮೀನು ಕಬಿಡಿಸಿದ್ದಾರೆ, ಆ ಸ್ಪಾಟಿಗೆ ಬನ್ನಿ. ನೀವು ಒಂದು ಪ್ರೆಸ್ ಮೀಟ್ ಮಾಡಿ, ನಿಮ್ಮ ಕಾಂಗ್ರೆಸ್ ಮುಖಂಡರು ಇಲ್ಲಿ ಬನ್ನಿ, ಅಲ್ಲಿ ಬರ್ತೀವಿ. ದಾಖಲೆ ಇಲ್ದಿರ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಮಾತಾಡೋಕ್ಕೆ ಹೋಗಬೇಡಿ. ಮಾತಾಡಿದ್ರೆ ಸರಿನೂ ಇರಲ್ಲ. ನೀವು ಅಫಿಡವಿಟಲ್ಲಿ ಅದ್ರ ಜೊತೆಗೆ ಸೇರಿಸಿದ್ರೆ ಏನು ಸೇರಿಸಿದ್ರೆ ನನ್ನನ್ನು ಶಾಸಕರು ಮಾಡಿ ಅಂತ. ಹೇಗೆ ನಿಮ್ಮನ್ನು ಶಾಸಕರು ಮಾಡೋದು? ಜನರ ಆದೇಶ ಏನು? ಸಂವಿಧಾನದಲ್ಲಿ ಏನಿದೆ? ಯಾರು ಜನರು ತೀರ್ಪು ಕೊಡ್ತಾರೋ ಅವ್ರು ಗೆಲ್ಲಬೇಕು ಅನ್ನೋದಿದೆ. ಸಂವಿಧಾನ ವಿರೋಧವಾಗಿ ನನ್ನ ಶಾಸಕರು ಮಾಡಿ ಅಂತ ಹೇಳಿದ್ದೀರಾ, ಅದು ಆಗಲ್ಲ ಅಂತ ಹೈಕೋರ್ಟೇ ಹೇಳಿದ್ದೀನಿ, ಸುಪ್ರೀಂ ಕೋರ್ಟು ಆಗಲ್ಲ. ಇಲ್ಲ, ನಿಮಗೆ ಜ್ಞಾಪಕ ಇಟ್ಕೊಳ್ಳಿ, ನಿಮ್ಮನ್ನು ಬಾಗೇಪಲ್ಲಿಯಲ್ಲೋ ಅಲ್ಲೆಲ್ಲಾದರೂ ನೋಡ್ಬೇಕಂದ್ರೆ ಯಾವಾಗ ನೋಡ್ಬೇಕು ಗೊತ್ತಾ? 1-2 ದಿವಸ ಅಲ್ಲೆಲ್ಲ ಕೊಂಡ್ರೇಟ್ಪಲ್ಲಿಯಲ್ಲಿ ಒಂದು ಮನೆ ಮಾಡಿದ್ದೀರಾ, ಅಲ್ಲಿ ಏನೋ ಓಟ್ ಬೇಕು ಅಂತ ಅಲ್ಲೊಂದು ಮನೆ ಮಾಡಿದ್ದೀರಾ. ನಿಮ್ಮದು ಸರ್ಜಾಪುರ ಆಗಲಿ, ಎಸ್ಸಲ್ಲಿ ಬಂದಿದ್ದೀರಾ, 3 ವರ್ಷ ಆಯ್ತು ಸೋತಿ. ಏನು ಸಮಾಜ ಸೇವೆ ಮಾಡಿದ್ದೀರಾ? ಗಣೇಶ ದಿವಸ ಗಣೇಶ ಹಂಚಕ್ಕೆ 1 ದಿವಸ ಕಾಣಿಸ್ತೀರಾ, ಕರ್ಗ ದಿವಸ ಬಾಗೇಪಲ್ಲಿಯಲ್ಲಿ ಅಲ್ಲೊಂದು ದಿವಸ ಕಾಣಿಸ್ತೀರಾ. ಆ 2 ದಿವಸ ಬಿಟ್ಟು ನೀವು 1 ದಿವಸ ಬಾಗೇಪಲ್ಲಿಗೆ ಬಂದರೆ ನಿಮ್ಮ ಫೇಸ್ಬುಕ್ ಪೇಜಲ್ಲಿ 3 ದಿವಸ ಹಾಕ್ಕೊಂತೀರಾ. ಅದೇ ಫೇಸ್ಬುಕ್ ಪೇಜಲ್ಲಿ ಒಬ್ಬ ಯಾರಾದರೂ ಬಡ ಮಕ್ಕಳಿಗೆ ಫೀಸ್ ಕಟ್ಟಿರೋದನ್ನು ನೋಡಿಸಿ, ಫೀಸ್ ಕಟ್ಟಿರೋದು ಎಲ್ಲ ಹಾಸ್ಪಿಟ್ಲಿಗೆ ಹೋಗಿ ಯಾರಾದರೂ ಒಬ್ಬರಿಗೆ ಬಿಲ್ ಕಟ್ಟಿರೋದು ನೋಡಿಸಿ, ಇಲ್ಲ ಯಾರಾದರೂ ಮಕ್ಕಳಿಗೆ ಏನಾದರೂ ಒಬ್ಬರಿಗೆ ರೈತರಿಗೆ ಯಾರಿಗಾದ್ರೂ ಜಮೀನು ಹತ್ರಕ್ಕೆ ಹೋಗಿ ನೀನು ಬೆಳೆ ಹಿಂಗೆ ಆಗಿದೆ ಎಲ್ಲ ಒಂದು ಫೋಟೋ ನೋಡಿಸಿ ನೋಡೋಣ.
3 ವರ್ಷದಿಂದ ಎಲ್ಲಿದ್ದೀರಾ? ಇವಾಗ ನಮ್ಮ ಎಲ್ಲ ನಾಯಕರು ಸಹ ಇದರ ಬಗ್ಗೆ ಕೂಲಂಕುಷವಾಗಿ ಮಾತಾಡಿದರು. ನಾನು ಹೆಚ್ಚು 4 ಮಾತುಗಳನ್ನು ಆಡಲು ಕೇವಲ 4 ಮಾತುಗಳನ್ನು ಆಡುತ್ತೇನೆ. ಈ ದಿನ ನಮ್ಮ ಎಸ್.ಎನ್. ಸುಬ್ಬಾರೆಡ್ಡಿ ಅವರು ಸುಮಾರು 25 ವರ್ಷಗಳಿಂದ ಸಮಾಜ ಸೇವೆ ಮಾಡಿ ಮತ್ತು ರಾಜಕೀಯಕ್ಕೆ ಬಂದವರು. ನೀವು ಕೇವಲ 1-2 ವರ್ಷಗಳಲ್ಲಿ ಬಂದು ಇನ್ನು ಸುಬ್ಬಾರೆಡ್ಡಿ ಅಣ್ಣನವರು ಮಾಡಿರುವಂತಹ ಸಮಾಜ ಸೇವೆಯಲ್ಲಿ ಕೇವಲ 5% ಕೂಡ ನೀವು ಯಾವುದೂ ಮಾಡಿಲ್ಲ. ಆವಾಗಲೇ ಬಂದು ನಾವು ಚುನಾವಣೆ ಅದು ಇದು ಅಂತ ಓಡಾಡ್ತಾ ಇದ್ದೀರಾ. ಮತ್ತು ನಮ್ಮ ಎಸ್.ಎನ್. ಸುಬ್ಬಾರೆಡ್ಡಿ ಅನ್ನೋರ ಬಗ್ಗೆ ನೀವು ಮೊನ್ನೆ ಆಡಿರುವ ಮಾತುಗಳು ತುಂಬ ಈ ಕ್ಷೇತ್ರದ ಜನರಿಗೆ ತುಂಬ ನೋವನ್ನುಂಟು. ಅಸಿಂದು ಆಗಿದ್ದಾರೆ ಅಂದ್ಬಿಟ್ಟು ಅವರು ನಮ್ಮ ಮುನ್ರಾಜು ಅವರು MLA ಥರ ಫೀಲ್ ಆಗೋಗ್ತವ್ರೆ. ಎಲ್ಲ ಮಾಧ್ಯಮದಲ್ಲೂ ನಾನು MLA ಥರ ನನಗೆ MLA ಪದವಿ ಸಿಕ್ಕಿದೆ ಅಂದ್ಬಿಟ್ಟು ಆ ರೀತಿ ವ್ಯವಹಾರ ನಡೆಸ್ತವ್ರೆ. ಅಲ್ಲ, ಇವರು ಮುಂಚಿತವಾಗಿ ಎಲ್ಲಿದ್ದರು ಇಂಥ ನಮ್ಮ ಬಾಗೇಪಲ್ಲಿ ಕ್ಷೇತ್ರಕ್ಕೆ ಇಂಥ ವ್ಯಕ್ತಿಗಳು ತುಂಬ ಜನ ಬಂದು ಹೋದರು. ಎಲೆಕ್ಷನಲ್ಲಿ 4-5 ಜನ ಇದೇ ರೀತಿ ನಾನು ಬಾಗೇಪಲ್ಲಿ ಕ್ಷೇತ್ರಕ್ಕೆ ಬಂದರೆ ನಾನು ಏನೋ ಅಧಿಕಾರ ಮೋಹದಿಂದ ಬಂದರು, ಎಲ್ಲರೂ ಸೋತು ಹೋಗಿದ್ದಾರೆ. ಒಂದೇ ಸತಿಗೆ ಈ ನಮ್ಮ ತಾಲೂಕಿಗೆ ಬರ್ತಾ ಇಲ್ಲ. ಈ ಮಾಧ್ಯಮಗಳಲ್ಲಾಗಲಿ ಕ್ಷೇತ್ರದಲ್ಲಾಗಲಿ ರಾಜ್ಯದಲ್ಲಾಗಲಿ ಒಂದು ಚರ್ಚಿತ ವಿಷಯ, ಅದು ಏನು ನ್ಯಾಯಾಲಯ ತೀರ್ಪು ಕೊಟ್ಟಿದೆ 158 ಪುಟಗಳ ತೀರ್ಪಿನಲ್ಲಿ ಎಲ್ಲಾದರೂ ಚುನಾವಣೆ ನಡೆಸಿ ಅಂತ ಕೊಟ್ಟಿದೆಯಾ? ಸುಬ್ಬಾರೆಡ್ಡಿಯವರು ಕೊಟ್ಟಿರುವ ದಾಖಲೆಗಳ ಪ್ರಕಾರ ಅಸಿಂದು ಅಷ್ಟನ್ನೇ ಕೊಟ್ಟಿದೆ. ಅದನ್ನು ಚುನಾವಣಾ ಆಯೋಗಕ್ಕೆ ಕಳಿಸಿದೆ. ಮುಂದಿನ ತೀರ್ಮಾನಕ್ಕಾಗಿ ಚುನಾವಣೆ ನಡೆಸಬೇಕೋ ಬೇಡವೋ ಅಂತ ಸರ್ಕಾರಕ್ಕೆ ಚೀಫ್ ಸೆಕ್ರೆಟರಿ ಕೊಟ್ಟಿದೆ ಅಷ್ಟೇ ಹೊರತು ಅಂತಿಮ ತೀರ್ಪು ಹೈಕೋರ್ಟ್ ಕೊಟ್ಟಿಲ್ಲ. ಈಗ ಉಚ್ಚ ನ್ಯಾಯಾಲಯದಲ್ಲಿ ಏನಿದೆಯೋ ಅದನ್ನು ನಾವು ಉಚ್ಚತಮ ನ್ಯಾಯಾಲಯ ಪ್ರಶ್ನಿಸ್ತೀವಿ. ಹಾಗೇನಾದರೂ ನ್ಯಾಯಾಲಯಗಳು ನೀಡುವ ಅಂತಿಮ ತೀರ್ಪಿಗೆ ನಾವು ಶಾಸಕರು ಅವರ ಬೆಂಬಲಿಗರು ಎಲ್ಲರೂ ಬದ್ಧರಾಗಿರ್ತೀವಿ. ಅದನ್ನು ಬಿಟ್ಟು ಇದೇನು ಸರ್ವಾಧಿಕಾರ ಸದ್ದಾಂ ಹುಸೇನ್ ಹಿಟ್ಲರ್ ಥರ ರಾಜ್ಯ ಅಲ್ಲ. ಅಂಬೇಡ್ಕರ್ ಬರೆದಿದ್ದ ಸಂವಿಧಾನದಲ್ಲಿ ಎಲ್ಲರೂ ಒಪ್ಕೊಂಡಿರ್ತ ಭಾರತ ರಾಜ್ಯಾಂಗದಲ್ಲಿ ಪ್ರಜಾಪ್ರಭುತ್ವ ಇರೋದು, ಪ್ರಜಾತಂತ್ರದಲ್ಲಿರೋದು. ನಾವು ಅಂತಿಮವಾಗಿ ಜನತಾ ನ್ಯಾಯಾಲಯದ ತೀರ್ಪಿಗೆ ಬದ್ಧರಾಗಿದ್ದೇವೆ ಹೊರತು ನಿಮ್ಮ ಬೆದರಿಕೆಗಳಿಗೆ ನಿಮ್ಮ ಬ್ಲಾಕ್ ಮೇಲ್ಗೆ ಎದುರಲ್ಲ ಮಾತಾಡಿದ್ದಾರೆ. ಮುಖ್ಯವಾಗಿ ಅಸಿಂಧುಗೊಳಿಸಿರ್ತಂಥ ಕಾರಣಕ್ಕೆ ನಮ್ಮ ಹೈಕೋರ್ಟಲ್ಲಿ ಅಸಿಂಧುಗೊಳಿಸಿದ್ದಾರೆ. ಅದನ್ನು ಮೇಲ್ಮನವಿಗೆ ಸ್ಟೇಗೋಸ್ಕರ ಸುಪ್ರೀಂ ಕೋರ್ಟಲ್ಲಿ ದಾವೆ ಹೊರಡಿಸಿದ್ದಾರೆ ನಮ್ಮ ನಾಯಕರು ಸುಬ್ಬಾರೆಡ್ಡಿ ಅಣ್ಣನವರು. ಮುಖ್ಯವಾಗಿ ನಮ್ಮ ಅಪರಾಜಿತ ಡಿಪೆಂಡೆಂಟ್ ಕ್ಯಾಂಡಿಡೇಟ್ ನಮ್ಮ ಮುನ್ರಾಜ್ ಅವರು ಏನು ದಾವೆ ಹೊರಡಿಸಿದ್ದಾರೆ ಅದರಲ್ಲಿ ಏನು ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿಲ್ಲ ಅನ್ನೋ ಉದ್ದೇಶಕ್ಕೆ ಅವರು ಏನು ಹಿಂಬಾಗಿಲಿಂದ ಅವರು ಅಧಿಕಾರ ತಗೊಳ್ಳೋಕ್ಕೋಸ್ಕರನೇ ಇವೆಲ್ಲ ಮಾಡಿರೋದು ಉದ್ದೇಶ ಬಿಟ್ಟರೆ ಯಾವುದೋ ಉದ್ದೇಶ ನಮ್ಮ ಒಂದು ಕ್ಷೇತ್ರಕ್ಕೆ ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಯಾವುದೋ ಅವ್ರ ಕೈಯಿಂದ ಆಗಲ್ಲ ಅಂತ ಹೇಳಿ ಬೇರೆ ಮುಖಾಂತರ ಜನ ಆದೇಶ ನಮ್ಮ ಕೈಲಿ ಆಗಲ್ಲ, ಬೇರೆ ಹಿಂಭಾಗಗಳಿಂದ ನಾವು ಅಧಿಕಾರ ತಗೊಂಡು ಕ್ಷೇತ್ರವನ್ನು ನಾವು ನಮ್ಮ ಹಿಡಿತಲ್ಲಿ ತಗೋಬೇಕಂತ ಮುನ್ರಾಜ್ ಅವರು ಈ ರೀತಿ ಮಾಡಿದರು ವಿನಃ ಯಾವುದೇ ಕಾರಣಕ್ಕೂ ಅವರು ಶಾಸಕರಾಗೋ ಚಾನ್ಸೇ ಇಲ್ಲ ನಮ್ಮ ಸುಬ್ಬಾರೆಡ್ಡಿಯನ್ನ ಇರುವವರೆಗೂ. ಯಾಕಂದರೆ ಮತ್ತೆ ಇನ್ನೂ ಒಂದು ಹೇಳ್ತಾರೆ ನಮ್ಮ ಮುನ್ರಾಜ್ ಅವರು ಏನೋ ಮಾಧ್ಯಮಗಳ ಮುಖಾಂತರ ನಾನು ನಿಂತ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂದರೆ ನಮ್ಮ NDA ಪಕ್ಷದಿಂದ ಅರುಣಾಥ ರೆಡ್ಡಿ ಅವ್ರು ಬೇಕಾದ್ರೆ ನಿಲ್ಲಿಸಿ ಅಂತ. ಯಾಕಪ್ಪ ಹೇಳ್ತೇನೆ, ನೀನೇ ನಿಂತ್ಕೊಂಡು ನೀನೇ ಸವಾಲು ಹಾಕೋ. ಯಾಕೆ ನೀನು ಬೇರೆಯವ್ರು ನಿನ್ಗೆ ಯೋಗ್ಯತೆ ಇಲ್ಲ, ನೀನು ಬೇರೆಯವ್ರಿಗೆ ಯಾಕೆ ನೀನು ಬೇರೆ ಅರುಣಾಥ ರೆಡ್ಡಿ ಅವ್ರಿಗೆಲ್ಲ ಹೇಳ್ತೀನಿ ನೀನು ಇಷ್ಟು ಎಲ್ಲ ನೀನು ರಾಜ್ಯಾಂತ ಮಾಡ್ತಾ ಇದೆಯಲ್ಲ, ನೀನೇ ನಿಂತ್ಕೊಂಡು ನೀನೇ ಗೆಲ್ಲಿ ನೋಡೋಣ. ನಿನ್ಗೆ ಆ ಒಂದು ಅರ್ಹತೆ ಇಲ್ಲದಕ್ಕೋಸ್ಕರ ಇನ್ನೇನು ಒಂದು 2 ವರ್ಷದಲ್ಲಿ ಹಿಂಭಾಗಲಿಂದ ನಾವು ಅಧಿಕಾರಕ್ಕೆ ತಗೋಬೇಕು ಅನ್ನೋ ಉದ್ದೇಶಕ್ಕೆ ನೀನು ಬೇರೆಯವ್ರನ್ನ ನೀನು ಬಾವಿಯಲ್ಲಿ ಇದು ಮಾಡ್ತಾ ಇದೀಯ ಅಷ್ಟೇ. ಆದ ಕಾರಣ ಇದು ಈಗ ಇವತ್ತಿನ ಉದ್ದೇಶ ಏನಂದರೆ ಅವ್ರು ಯಾವುದೇ ಕಾರಣಕ್ಕೂ ಸುಬ್ಬಾರೆಡ್ಡಿಯವ್ರ ಮೇಲೆ ಏನು ಪ್ರಭಾವಶಾಲಿಗೆ ಬರೋಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ನಮ್ಮ ಸುಬ್ಬಾರೆಡ್ಡಿ ಅಣ್ಣವರಿಗೆ ಇನ್ ಕೇಸ್ ಏನಾದರೂ ದೇವರ ಅನುಗ್ರಹದಿಂದ ಸ್ಟೇ ಆದರೆ ಓಕೆ 100% ಆಗುತ್ತೆ. ಆಗಲಿಲ್ಲ ಅಂದ್ರೂ ಏನು ಎಲೆಕ್ಷನ್ಗೆ ಫೇಸ್ ಮಾಡ್ತೀವಿ. ಅವರು ಏನು ಈಗ 18,000 ಚಿಲ್ಲರೆ ಏನು ಮತಗಳಿಂದ ಅಂತರದಿಂದ ಗೆದ್ದಿದ್ದಾರೆ. ಸುಮಾರು 50,000 ಮತಗಳ ಮುಖಾಂತರ ನಾವು ನಮ್ಮ ಕ್ಷೇತ್ರದಲ್ಲಿ ಗೆಲ್ತಾರೆ ಅನ್ನೋ ಉದ್ದೇಶದಿಂದ ನಾವು ಈಗ ಎಲ್ಲ ಮುಖಾಂತರ ಇವತ್ತು ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ.